ಈತ ಧರೆಗೆ ದೊಡ್ಡವ. ಬುಡಕಟ್ಟು ಜೀವಿಗಳನ್ನ ಉದ್ಧಾರ ಮಾಡಿದ ಸಂತ. ಸಮಾಜವಾದ ಸಮಾನತೆ ಅಂತೂ ಮಾತಾಡ್ತಾ ಇದ್ರು, ಅದನ್ನ ಆಗ ಅವರು ಪವಾಡದ ಮೂಲಕ ಮಾಡಿದ್ರು ಅಂತ ಇವ್ರು ಕತೆ ಕಟ್ಕೊಂಡು ಆಡ್ತಾರೆ. ಈತನ ಜೀವನ, ತತ್ವಗಳು ಮತ್ತು ಪರಂಪರೆ ಇಂದಿಗೂ ಕರ್ನಾಟಕದ ಮಂಡ್ಯ, ಚಾಮರಾಜನಗರ, ಮೈಸೂರಿನ ಸುತ್ತಮುತ್ತಲ ಪ್ರಾಂತ್ಯದಲ್ಲಿ ಜನರ ಜೀವಿತದಲ್ಲಿ ಒಂದಾಗಿ ಮುಂದುವರಿಯುತ್ತಿವೆ. ತಂಬೂರಿಯ ಹಿಡಿದು ಈತನ ಕಾವ್ಯಗಳನ್ನು ಹಾಡುವ ನೀಲಗಾರರ ಮನದ ಮಾತುಗಳೇನು, ಈ ಸಂಪ್ರದಾಯದ ಒಳನೋಟಗಳೇನು? ಇದಕ್ಕಿರುವ ಒಂದು ಆಕರ್ಷಣೆ ಬೇರೆ ಜನಪದ ಕಾವ್ಯಗಳಿಗೆ ನಾನು ಕಂಡಂಗೆ ಇಲ್ಲ. ತಂಬುರಿಯ ಪಿಡಿದವನೇ, ಚಮರುಗುವ ಬಡಿದವನೇ, ಬ್ರಹ್ಮನಾದ ಮಾಡವನೇ, ನಮ್ಮ ತೆರೆಗೆ ದೊಡ್ಡವರು. ನನಗೆ ದಾನ ದಾನ ಎಂದರು ನಮ್ಮ ದೇವರು ಮಂಡ್ಯದ ಗುರುವು ಸಿದ್ದಯ್ಯ ಸ್ವಾಮಿ. ನಿನ್ನ ನಂಬಿದವರ ಮನೆಯ ಒಳಗೆ ತುಂಬಿ ತುಳುಕಾಡಿ ಸಿದ್ದಯ್ಯ ಸ್ವಾಮಿ ಬನ್ನಿ. ಈತ ಯಾರು? ಯಾರೀ ನೀಲಗಾರರು? ಇದೆಲ್ಲ ಇವತ್ತಿನ 100ಕ್ಕೆ 100 ಕರ್ನಾಟಕದಲ್ಲಿ. ನಮಸ್ತೆ, ನಾನು ವರ್ಷಾ ರಾಮಚಂದ್ರ. ನೀಲಗಾರರು ಅವರ ಜೀವನ, ಅವರ ಕಥೆ ನನ್ನ ಜೊತೆಗೆ ಹಂಚಿಕೊಂಡಿದ್ದು ಅಂಬೇಡ್ಕರ್ ಪ್ರಶಸ್ತಿ ವಿಜೇತ, ಜಾನಪದ ಗಂಧರ್ವ, ಕರ್ನಾಟಕ ಕಲಾಶ್ರೀ ಬಿರುದು ಪಡೆದಿರುವಂತಹ ಡಾಕ್ಟರ್ ಮೈಸೂರು ಗುರುರಾಜ್. ಗುರುರಾಜ್ ಅವರೇ, ನಾವು ಮಂಟೇಸ್ವಾಮಿ ಕಾವ್ಯಗಳು, ಆಮೇಲೆ 100 ವರ್ಷದಿಂದ ನಡ್ಕೊಂಡ್ ಬರ್ತಿದೆಯಲ್ಲ ಈ ಪರಂಪರೆ, ಇದ್ರ ಬಗ್ಗೆ ಮಾತಾಡಿದಾಗ ನೀಲಗಾರರು ಅನ್ನೋ ಈ ಒಂದು ಪದ ನಮ್ಗೆ ಕಂಡು ಬರುತ್ತೆ. ಯಾರು ಈ ನೀಲಗಾರರು? ಏನು ಇವರ ಜೀವನ? ನೀಲಗಾರರು ಅಂದ್ರೆ ಮಂಟೇಸ್ವಾಮಿಯವರು ಉತ್ತರ ದೇಶದಿಂದ ದಕ್ಷಿಣ ನಾಡಿಗೆ ಬಂದು ನೀಲಗಾರ ಪರಂಪರೆಯನ್ನ ಹುಟ್ಟಾಕಿದ್ರು. ಈಗ ನೀವು ಅದ್ಯಾಕೆ ಹುಟ್ಟಿತು ಅಂತ ನೀವು ಕೇಳೋದಾದ್ರೆ, ಕಲ್ಯಾಣದಲ್ಲಿ ಬಸವಣ್ಣನವರು ಅನುಭವ ಮಂಟಪವನ್ನು ಸ್ಥಾಪಿಸಿ ಎಲ್ಲ ಜಾತಿಯವರನ್ನ, ಏನು ಶೂದ್ರರು ಅಂತ ಇದ್ರು, ಸಾವಿರಾರು ಜಾತಿಗಳನ್ನ ಒಗ್ಗೂಡಿಸಿ ಲಿಂಗಧಾರಣೆ ಮಾಡಿದ್ರು. ಲಿಂಗಧಾರಣೆ ಮಾಡಿದಾಗ ಲಿಂಗ ಹಾಕೊಂಡವರೇ ಒಂದು ಗುಂಪಾದ್ರು. ಲಿಂಗ ಇಲ್ಲದೆ ಅವರ ಮನೆಯವರು, ಅವರ ಅಣ್ಣ ತಮ್ಮಂದಿರು, ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು, ಸ್ನೇಹಿತರು ಎಲ್ಲ ಅವ್ರದೇ ಒಂದು ಗುಂಪಾಗೋಯ್ತು. ಹಿಂಗಾಗಿ ಅವರವರಲ್ಲೇ ನಾನು ಮೇಲು ನೀನು ಕೀಳು ಅನ್ನೋದು ಗಲಾಟೆ ಶುರುವಾದಾಗ ಮಂಟೇಸ್ವಾಮಿಯವರು ಉತ್ತರ ದಿಕ್ಕಿನಿಂದ ದಕ್ಷಿಣಕ್ಕೆ ಬರ್ತಾರೆ. ನಮ್ಮ ಜನಪದದಲ್ಲಿ ಹೇಳ್ತಾರೆ, ಕತ್ತಲ ರಾಜ್ಯವನ್ನ ಬೆಳಕು ಮಾಡೋಕೆ ಅಂತ ಹೇಳ್ತಾರೆ. ಉತ್ತರ ದೇಶ ಬೆಳೆದದು ಕತ್ತಲ ರಾಜ್ಯ, ಕತ್ತಲ ರಾಜ್ಯದಲ್ಲ ಬಂದು ಜ್ಞಾನದ ಬೆಳಕನ್ನು ಹಚ್ಚಿ ಧರೆಗೆ ದೊಡ್ಡವು. ಈಗ ನೀವು ಯೋಚನೆ ಮಾಡಬಹುದು, ಕತ್ತಲ ರಾಜ್ಯ ಅಂದ್ರೆ ಏನು ಸೂರ್ಯ ಇರ್ನಿಲ್ವಾ, ಚಂದ್ರ ಇರ್ನಿಲ್ವಾ, ಮನೆಗಳಲ್ಲಿ ದೀಪ ಹಚ್ಕೊತಿರ್ಲಿಲ್ವಾ? ಆದ್ರೆ ಕತ್ತಲೆ ಅಂದ್ರೆ ಅದಲ್ಲ. ಮನುಷ್ಯನಾಗಿ ಹುಟ್ಟಿ ಬುದ್ಧಿವಂತನಾಗಿ ಬದುಕಬೇಕಾದವರು ಜಾತಿ ಧರ್ಮ ಅನ್ನುವ ಅಜ್ಞಾನದಲ್ಲಿ ಬಡದಾಡಿ ಸಾಯುವಾಗ ಅದನ್ನ ಕತ್ತಲೆ ಅಂತ ಕರೀತಾರೆ. ಅಜ್ಞಾನದ ಕತ್ತಲೆ ಅಂತ. ಹೌದು, ಅಜ್ಞಾನದ ಕತ್ತಲೆ. ನೀವು ದಕ್ಷಿಣ ನಾಡು ಅಂತಂದಾಗ ಈಗಿನ ನಾವು ಕರ್ನಾಟಕದ ಏನು ಜಾಗ್ರಫಿ ಇದೆಯಲ್ಲ, ಅದರ ಪ್ರಕಾರ ಯಾವ ಪ್ರಾಂತ್ಯಗಳಾಗ್ತವೆ ಅಲ್ಲಿ? ಈಗ ನೋಡಿ, ಬೆಂಗಳೂರು ಅಲ್ಲಿಂದ ತಕೊಂಡ್ರೆ ಚಾಮರಾಜನಗರ ಜಿಲ್ಲೆವರೆಗೂ ದಕ್ಷಿಣ ನಾಡು ಅಂತೀವಿ ನಾವು. ಇಲ್ಲಿ ಮಂಟೇಸ್ವಾಮಿ ಬಂದು ನೀಲಗಾರ ಪರಂಪರೆ ಮಾಡಿದ್ದೇ ಇಲ್ಲಿ ಜಾಸ್ತಿ. ಅದು ಯಾವ ತರ ಅಂತ ಅಂದ್ರೆ, ಏನು ಶೂದ್ರಾತಿ ಶೂದ್ರರಿದ್ರು, ನಮ್ಮನ್ನ ಮನೆಯೊಳಗೆ ಬಿಡಲ್ಲ, ನಮ್ಮನ್ನ ಮಾತಾಡ್ಸಲ್ಲ, ನಾವು ಹತ್ರ ಹೋಗಂಗಿಲ್ಲ ಅಂತ ಊರ ಆಚೆ ಇದ್ರಲ್ಲ, ಅವ್ರ ಹತ್ರ ಹೋದ್ರು ಮಂಟೇಸ್ವಾಮಿ ಮೊದಲು. ನೀವು ಯಾರಿಗೇನು ಕಡಿಮೆ ಇಲ್ಲ, ನಿಮಗೆ ನೀವೇ ಕೀಳರಿಮೆ ಮಾಡ್ಕೊಂಡಿದ್ದೀರಿ, ಇಲ್ಲ ಬನ್ನಿ ಅಂತ ಹೇಳಿ ಅವ್ರಿಗೆ ಕರೆದು ಗೆಡ್ಡ ಮೀಸೆಲ್ಲ ಬೆಳಕೊಂಡಿದ್ದವ್ರಿಗೆಲ್ಲ ಕ್ಷೌರ ಎಲ್ಲ ಮಾಡಿ, ಅವ್ರಿಗೆ ಕೂದಲೆಲ್ಲ ಕಟ್ ಮಾಡಿ ಸ್ನಾನ ಮಾಡಿಸಿ
ಬಿಳಿ ಬಿಳಿ ಬಟ್ಟೆ ಹಾಕಿ ಹಣೆಗೆ ವಿಭೂತಿ ಹಾಕಿ ಪ್ರಕೃತಿಯಲ್ಲಿ ಹುಟ್ಟಿರುವಂತ ರುದ್ರಾಕ್ಷಿ ಕಾಯಿತ್ತಲ್ಲ ಹೌದು. ಅದನ್ನ ಇದೇ ನಿಮಗೆ ಲಾಂಛಾನ ಅಂತ ಕಟ್ಟಿದ್ರು. ಅವ್ರು ಕಟ್ಟಿಸ್ಕೊಂಡ ಮೇಲೆ ಅವ್ರಿಗೆ ಒಂದು ದೀಕ್ಷೆ ಕೊಡುವಾಗ ಹೇಳ್ತಾರೆ, ನೀಲಗಾರ ಧರ್ಮ ದೀಕ್ಷೆಯನ್ನು ಕೊಡುವಾಗ ಗುರುಗಳು ಹೇಳ್ತಾರೆ ಮಂಟೇಸ್ವಾಮಿ, ಶಿಶುಹತ್ಯ, ಸ್ತ್ರೀ ಹತ್ಯ, ಗೋಹತ್ಯವನ್ನು ಮಾಡಬಾರದು, ತಂದೆ ತಾಯಿಯನ್ನ ಕಾಲಲ್ಲಿ ಒದಿಬಾರದು. ಧರ್ಮ ಅನ್ನೋದು ಮೊದಲೇ ಸುಳ್ಳು. ಯಾವ ಧರ್ಮ? ಅವ್ರು ಕೇಳ್ತಾರೆ ಧರ್ಮ ಅಂದ್ರೆ ಏನು ಅಂತ ಕೇಳ್ತಾರೆ ಮಂಟೇಸ್ವಾಮಿ. ಧರ್ಮ ಅಂದ್ರೆ ಏನು? ಒಬ್ಬೊಬ್ಬ ಮನುಷ್ಯ ಒಂದೊಂದು ಧರ್ಮ ಮಾಡ್ಕೊಂಡಿದ್ದಾರಲ್ಲ, ಹಾಗಾದ್ರೆ ನೀನ್ ಅನ್ಕೊಂಡ್ರೆ ಧರ್ಮ ಯಾವುದು, ನೀನ್ ಅನ್ಕೊಂಡ್ರೆ ಧರ್ಮ ಯಾವುದು, ನಾನು ಅನ್ಕೊಂಡ್ರೆ ಧರ್ಮ ಯಾವುದು? ಅವ್ರು ಯೋಚನೆ ಮಾಡ್ತಾರೆ. ಧರ್ಮ ಅಂದ್ರೆ ಮನುಷ್ಯರನ್ನ ಮನುಷ್ಯರಂತೆ ಕಾಣುವುದು ನಿಜವಾದ ಧರ್ಮ. ಖಂಡಿತ ನಿಜ. ಮನುಷ್ಯರಂತೆ ಕಾಣುವುದು, ಹಸುದು ಬಂದವ್ರಿಗೆ ಅನ್ನ ಕೊಡುವುದು, ಬಾಯಾರಿ ಬಂದವ್ರಿಗೆ ನೀರು ಕೊಡುವುದು, ಬಿದ್ದವ್ರನ್ನ ಮೇಲೆತ್ತುವುದು, ಹೆಣ್ಣು ಮಕ್ಕಳು ಕೈಲಾಗದೇ ಇದ್ದವ್ರನ್ನ ಗೌರವಿಸುವುದು, ಅವ್ರಿಗೆ ಸಾಕಾರ ಕೊಡುವುದು. ಇದು ಮಾನವೀಯತೆಯ ಧರ್ಮ, ಪರಮ ಧರ್ಮ. ನಾನು ಕಥೆ ಮಾಡುವಾಗ ನನ್ನ ಸಹಪಾಠಿಗಳು ಧರ್ಮ ಗುರುವೇ ಲಿಂಗಯ್ಯ ನೀವೇ ಬನ್ನಿ, ತಂಬುರಿಯ ಬಿಡಿದವನೇ ತಮರುಗುವ ಬಡಿದವನೇ. ಧರ್ಮಗುರು ಯಾವ ಧರ್ಮದ ಗುರು ಇವರು? ಮನುಷ್ಯತ್ವದ ಮಾನವೀಯತೆಯ ಮೌಲ್ಯಗಳೆಲ್ಲ ಒತ್ತು ತಿರುಗಿ ಎಲ್ಲರನ್ನು ಒಗ್ಗೂಡಿಸಿದಂತ ಮಹಾಗುರು ಮಂಟೇಸ್ವಾಮಿ. ಅದಕ್ಕೆ ಮಹಾಗುರುವೇ ಇನ್ನೊಂದ್ಸಾರಿ ಬನ್ನಿ ಬನ್ನಿ ಬನ್ನಿ, ನೀವು ಬನ್ನಿ. ಈ ಸಾಂಸ್ಕೃತಿಕ ಪರಂಪರೆ ಬೇರೆ ಕಡೆ ಇಲ್ಲ, ಮಧ್ಯ ಕರ್ನಾಟಕದಲ್ಲಿಲ್ಲ, ಉತ್ತರ ಕರ್ನಾಟಕದಲ್ಲಿಲ್ಲ. ಇದೊಂದು ಜಾನಪದದ ವಿಚಿತ್ರ. ಯಲ್ಲಮ್ಮ ಸಂಪ್ರದಾಯ ದಕ್ಷಿಣ ಕರ್ನಾಟಕದಲ್ಲಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಪಾಡ್ದನ ಸಂಪ್ರದಾಯ, ಭೂತ ಸಂಪ್ರದಾಯ ದಕ್ಷಿಣ ಕರ್ನಾಟಕದಲ್ಲಿಲ್ಲ. ಮಂಟೇಸ್ವಾಮಿ ಆ ಕಡೆ ಎಲ್ಲೂ ಇಲ್ಲ, ಹಾಡುಗಾರಿಕೆಯೂ ಇಲ್ಲ, ಅದರ ಪಾರಮ್ಯವೂ ಇಲ್ಲ. ಹೀಗಾಗಿ ನಮ್ಮ ಜಾನಪದರು ತಮ್ಮ ಭಾಗದಲ್ಲಿ ತಾವು ಕಂಡ ಹಿರಿಯರನ್ನ ಸಂತರನ್ನ ನಂಬಿಕೊಂಡು ಆಚರಿಸಿಕೊಂಡು ಬಂದಿದ್ದಾರೆ ಮತ್ತು ಅವರ ನೆಲೆಗಳು ಕೂಡ ಇಲ್ಲೇ ಇವೆ. ಬೊಪ್ಪಗೌಡನಪುರದಲ್ಲಿ ಮಂಟೇಸ್ವಾಮಿಯ ನೆಲೆ ಇದೆ. ಚಿಕ್ಕಲ್ಲೂರಿನಲ್ಲಿ ಸಿದ್ದಪ್ಪಾಜಿಯ ನೆಲೆ ಇದೆ. ಸಿದ್ದಪ್ಪಾಜಿ ಅಂದ್ರೆ ಅವರ ಶಿಷ್ಯರು. ಕಪಡಿಯಲ್ಲಿ KR ಪೇಟೆ ಹತ್ರ ಕಪಡಿಯಲ್ಲಿ ರಾಚಪ್ಪಾಜಿ ನೆಲೆ ಇದೆ. ಇವರೆಲ್ಲರೂ ಶಿಷ್ಯರು. ಇವರೆಲ್ಲರೂ ಕೂಡ ಉತ್ತರ ಕರ್ನಾಟಕದಿಂದ ಬಂದವರು ಅಂತ ಈ ಕಥೆಯವರು ಹೇಳ್ತಾರೆ, ಹಾಡುಗಾರರು ಹೇಳ್ತಾರೆ. ಅದು ಹಾಗಲ್ಲ, ಅವನು ಉತ್ತರ ಕರ್ನಾಟಕಕ್ಕೆ ಹೋಗಿ ಬಂದಿದ್ದಾನೆ. ನಮ್ಮಲ್ಲಿ ಅದೊಂದಿದೆ, ನಮ್ಮಲ್ಲಿ ಅದೊಂದಿದೆ. ಈ ಕಡೆ ಅವರು ಅಲ್ಲಿಗೆ ಹೋಗಿ ಬರೋದು ಯಾಕೆ ಅಂದ್ರೆ ಬಸವಣ್ಣನವರ ಕಲ್ಯಾಣ ಒಂದು ಮುಖ್ಯವಾದ ಸ್ಥಳ ಇವರಿಗೆಲ್ಲ. ಬಸವಣ್ಣನವರ ನಂತರ ಬಂದ ಈ ಭಾಗದ ಸಂತರಿಗೆಲ್ಲ ಆ ನೆಲೆ ಬಹಳ ಮುಖ್ಯವಾದದ್ದು. ಭಾರತೀಯರಿಗೆ ಕಾಶಿ ಮುಖ್ಯವಾದದ್ದು, ಈ ಆಸ್ತಿಕರಿಗೆ, ಈ ಜನಪದರಿಗೆ ಆ ಕಲ್ಯಾಣ ಬಹಳ ಮುಖ್ಯವಾದದ್ದು. ಆ ಅರ್ಥದಲ್ಲಿ ಇವನು 15ನೇ ಶತಮಾನದ ಈ ಮಂಟೇಸ್ವಾಮಿ ಮತ್ತು ಮಲೆ ಮಹದೇಶ್ವರ ಇಬ್ರು ಕಲ್ಯಾಣಕ್ಕೆ ಹೋಗಿ ಬಂದದ್ದಾಗಿ ಕಥೆಯಲ್ಲಿ ಹಾಡ್ಕೋತಾರ ಅವರು. ಆದ್ರೆ ಹೋಗಿ ಬಂದ್ರೋ ಇಲ್ವೋ, ಅದು ನಿಜವೋ ಅಲ್ವೋ, ಇವರು ಕಟ್ಕೊಂಡು ಹಾಡಿರ್ಬಹುದು. ಹೋಗಿ ಬಂದಿರ್ಬೋದು, ಯಾಕೆಂದ್ರೆ ಇವರು ಜಂಗಮರು, ಈ ಸಂತ ಜಂಗಮರು. ಹಾಗಾಗಿ 12ನೇ ಶತಮಾನದ ಬಸವಣ್ಣನವರ ಅನುಭವ ಮಂಟಪಕ್ಕೆ ಹೋಗಿದ್ದಾಗಿ ಕತೆ ಕಟ್ಕೊಂಡು ಹಾಡ್ತಾರೆ ಇವರು. ಆ ರೀತಿಯಲ್ಲಿ ಇವನು ಒಂದು ವೇಳೆ ಭೇಟಿ ಮಾಡಿದ್ರೆ ಉತ್ತರ ಕರ್ನಾಟಕಕ್ಕೆ ಹೋಗಿ, ಅದು ಕೊಡೇಕಲ್ ಬಸವಣ್ಣನನ್ನ, ಬಸವಣ್ಣ ಅಲ್ಲಿ ಕೊಡೇಕಲ್ನಲ್ಲಿ ಒಂದು ಬಸವಣ್ಣನ ಇನ್ನೊಂದು ಆರಾಧನೆ ಇದೆ. ಆತನು ಬಸವೇಶ್ವರನೇ ಅಥವಾ ಅದರ ಇನ್ನೊಂದು ಪರಂಪರೆ ರೂಪ ಅದು ಅಂತ ಅನ್ಕೋಬಹುದು. ಅವರನ್ನ ಭೇಟಿ ಮಾಡಿ ಬಂದದ್ದಾಗಿ ವಿದ್ವಾಂಸರು ಹೇಳ್ತಾರೆ. ಆ ಬಸವಣ್ಣ ಅಲ್ಲ, ಆದ್ರೆ ಈ ಕೊಡೇಕಲ್ ಬಸವಣ್ಣನ ಭೇಟಿ ಮಾಡಿ ಬಂದ ಮಂಟೇಸ್ವಾಮಿ ಅದು ನಿಜ ಅಂತ ಹೇಳ್ತಾರೆ ವಿದ್ವಾಂಸರು. ಆದ್ರೆ ಇವ್ರು ಹೇಳ್ತಾರೆ ಜನಪದರು ಇಲ್ಲ ಆ ಬಸವಣ್ಣನೇ ಭೇಟಿ ಮಾಡಿ ಬಂದ ಅಂತ ಹೇಳ್ತಾರೆ. ಹೀಗೆ ಇವನು ಉತ್ತರ ಕರ್ನಾಟಕಕ್ಕೆ ಹೋದ ಬಂದ ಅನ್ನೋದು ಮುಖ್ಯ ಅಲ್ಲ, ಆದ್ರೆ ದಕ್ಷಿಣ ಕರ್ನಾಟಕದ ಈ ಅರಣ್ಯ ಭಾಗದ, ಅವಾಗೆಲ್ಲ ದಟ್ಟ ಅರಣ್ಯ, 600 ಮೈಲಿಯ ಅರಣ್ಯ ಭಾಗ ಇದೆ ನಮ್ಮ ಕಡೆ. ಅದೆಲ್ಲಿ ಈ ಕಡೆ ಮಲೆ ಮಹದೇಶ್ವರದಿಂದ ಶುರು ಮಾಡಿ ಈ ಕಡೆ ಹೆಗ್ಗಡದೇವನ ಕೋಟೆ ಸಹ್ಯಾದ್ರಿವರೆಗೂ ಅದರ ಬೆಳವಣಿಗೆ ಇದೆ. ಆ ಅರಣ್ಯ ಭಾಗಗಳಲ್ಲಿ ಸಂಚಾರ ಮಾಡಿ ಅಲ್ಲಿದ್ದಂತ ಈ ಬುಡಕಟ್ಟು ಜೀವಿಗಳನ್ನ ಉದ್ಧಾರ ಮಾಡಿದ ಸಂತ
ಆ ನಂಬಿಕೆಯ ಮೇಲೆ ಇವರು ಹಾಡ್ತಾರೆ. ಆ ಪ್ರೀತಿ ಮೇಲೆ, ನಂಬಿಕೆಯ ಮೇಲೆ ಅವನನ್ನು ಆರಾಧನಾ ವ್ಯಕ್ತಿಯನ್ನಾಗಿ ಮಾಡಿಕೊಂಡು ಹಾಡ್ತಾರೆ. ಬಾರಿ ಕಂಡ ಯಾವರ ಬಲಗೈಲಿ ಹಿಡಿದುಕೊಂಡು ಈ ನೀಲಗಾರರು ಅನ್ನೋ ಒಂದು ಪದ ಇದೆಯಲ್ಲ, ಬಹಳ ಸುಂದರವಾದ ಪದ. ಅದ್ ಹೇಗೆ ಈ ಒಂದು ಪರಂಪರೆ ಜೊತೆಗೆ ಇದು ಸೇರ್ಕೊಳ್ತು? ಈಗ ನೋಡಿ, ನೀಲ ಅಂತ ಅಂದ್ರೆ ನೀಲಿ ಆಕಾಶ. ಅದು ಎಷ್ಟು ಅಗಲಾಗಿದೆ, ಎಷ್ಟು ಆಳಕ್ಕೆ ಹೋಗ್ತಿರೋ ಸಮುದ್ರ. ಹೌದು, ಅದು ನೀಲಿನೇ. ನೀವೆಷ್ಟು ಆಳಕ್ಕೆ ಹೋಗ್ತಿರೋ ಅಷ್ಟು ವಿಷಯ ಮಂಟೇಸ್ವಾಮಿ ಪರಂಪರೆಯಲ್ಲಿ ತುಂಬಿದೆ. ಅದಕ್ಕೆ ಇದನ್ನ ಘನನೀಲ ಅಂತ ಕರೆದ್ರು. ಘನ ಅಂದ್ರೆ ದೊಡ್ಡದು. ಅವರ ಪರಂಪರೆ ಮತ್ತು ಅವರ ಮಹಿಮೆ, ಅವರ ಒಂದು ಪವಾಡ ಭಾರಿ ದೊಡ್ಡದು. 9 ಪವಾಡ. ಮತ್ತು ಮಂಟೇಸ್ವಾಮಿಯವರು ಯಾರೋ ನಾನು ಅಂತ ಮೆರೆದ್ರು, ಆ ಮೆರೆದವ್ರನ್ನೆಲ್ಲರನ್ನು ಮಟ್ಟ ಹಾಕಿ ಒಕ್ಕಲು ಮಾಡ್ಕೊಂಡ್ರು. ನಾನಲ್ಲ, ಎಲ್ಲವೂ ನೀನೇ ಅಂತ ಶರಣಾದವ್ರನ್ನ ಅಪ್ಕೊಂಡ್ರು. ಅದಕ್ಕೆ ನಮ್ಮಲ್ಲಿ ಹೇಳ್ತಾರೆ, ನಂಬಿದವರ ಮನೆಯಲ್ಲಿ ನಾನು ಎಂದು ಮೆರೆದವರ ನಾಶ ಮಾಡಬಲ್ಲೆ, ನೀನು ಎಂದು ನಂಬಿದವರನ್ನ ನಿಜವುಳ್ಳ ದೇವರಾಗಿ ಅಪ್ಪಿಕೊಳ್ಳಬಲ್ಲೆ. ಇದು ಮಂಟೇಸ್ವಾಮಿಯ ಪರಂಪರೆ. ಅದಕ್ಕೆ ಇದನ್ನ ನೀಲಗಾರ, ಘನನೀಲ ಅಂತೇಳೆಲ್ಲ ಕರೀತಾರೆ. ಅಂದ್ರೆ ಯಾರಾದ್ರೂ ನೀಲಗಾರರಾಗಬಹುದಾ? ಆಗ್ಬಹುದು. ಹೇಗೆ? ಈಗ ನೋಡಿ, ಮಂಟೇಸ್ವಾಮಿಯ ನೀಲಗಾರ ಪರಂಪರೆಯಲ್ಲಿ ಅವ್ರು ಏನ್ ಮಾಡಿದ್ದು, ಶೂದ್ರರು ಅಂತ ಏನಿದ್ದಾರೋ ಸಾವಿರಾರು ಜಾತಿ ಇದೆಯಲ್ಲ, ಆ ಸಾವಿರಾರ ಜಾತಿಯಲ್ಲಿ ನಾನು ಹೆಸರಿಡ್ದು ಹೇಳ್ತೀನಿ, ಈಗ ತಪ್ಪಾಗಿ ತಿಳ್ಕೊಬಾರದು. ಈಗ ಅಲ್ಲಿ ಏನಾಗುತ್ತೆ ಅಂದ್ರೆ, ಯಾರು ಸಮಾಜದಿಂದ ದೂರ ಇದ್ರು, ಮಲ ಹೊರ್ತಾ ಇದ್ರು, ಚಪ್ಪಲಿ ಹೊಲಿತಾ ಇದ್ರು, ಜೀತ ಮಾಡ್ತಾ ಇದ್ರು, ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ರು, ಇವರು ಊರಿಂದ ಹೊರಗಿದ್ದವರು ಮೊದಲು ಶಿಷ್ಯರು ಮಾಡ್ಕೊಂಡಿದ್ದು ಅವರೇನೆ ಮಂಟೇಸ್ವಾಮಿ. ಅವ್ರನ್ನೇ ಮೊದಲು ಶಿಷ್ಯರು ಮಾಡ್ಕೊಂಡು ನೀಲ್ಗಾರನ್ ಮಾಡಿ ಅಪ್ಕೊಂಡಿದ್ದು. ನೀವ್ ಯಾರಿಗೇನು ಕಡಿಮೆ ಇಲ್ಲ ಅಂತ. ಅಲ್ಲಿ ಕುರುಬ, ಕುಂಬಾರ, ಒಕ್ಕಲಿಗ, ಸಟ್ಟಿ, ನಾಯಕ, ಗಾಣಗ, ಮತ್ತೆ ಬಳೆಬಂಜಿಗ, ಜೊತೆಗೆ ಅಲ್ಲಿ ಇವತ್ತಿನ ಲಿಂಗಾಯತರು ಕೂಡ ಇದ್ದಾರೆ, ಶಟ್ರು ಇದ್ದಾರೆ, ಲಂಬಾಣಿಗಳು ಇದ್ದಾರೆ, ಕಾಡು ಕುರುಬರು ಇದ್ದಾರೆ, ಜೇನು ಕುರುಬರು ಇದ್ದಾರೆ, ಸೋಲಗರಿದ್ದಾರೆ. ಮಂಟೇಸ್ವಾಮಿಯ ಪರಂಪರೆ ಯಾರ್ಯಾರಿಗಿಷ್ಟ ಆಯಿತು ಅವರೆಲ್ಲರೂ ಬಂದು ಒಟ್ಟಿಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ಆಹಾರದ ಕಟ್ಟಿಲ್ಲ, ಜಾತಿಯ ಅಂಗು ನಿರ್ಬಂಧಗಳಿಲ್ಲ. ಈ ನೀಲ್ಗಾರನ್ ಮಾಡೋದು ಹೆಂಗೆ ಅಂದ್ರೆ, ಇಲ್ಲಿ ಹುಟ್ಟು ನೀಲ್ಗಾರ, ಕಟ್ಟು ನೀಲ್ಗಾರ ಅಂತ ಎರಡಿದೆ. ಹುಟ್ಟು ನೀಲ್ಗಾರ, ಕಟ್ಟು ನೀಲ್ಗಾರ. ಹೌದು. ಏನು ವ್ಯತ್ಯಾಸ? ಈಗ ಹುಟ್ಟು ನೀಲ್ಗಾರ ಅಂದ್ರೆ ನೀವು ಅಂದ್ರೆ ನಿಮ್ಮ ತಂದೆ ವಂಶ ಪಾರಂಪರ್ಯವಾಗಿ. ವಂಶ ಪಾರಂಪರೆ ಒಬ್ಬೊಬ್ರಲ್ಲ, ನಮ್ಮ ಮನೇಲಿ 10 ಜನ ಮಕ್ಳು, 10 ಜನನು ನೀಲ್ಗಾರರು. ಹಾಗೆ. ಬೇರೆ ಕಡೆ ಏನಾಗಿದೆ ಅಂದ್ರೆ, ಅವರು ಕಟ್ಟು ನೀಲ್ಗಾರರು ಅಂದ್ರೆ ಕಟ್ಟು ನೀಲ್ಗಾರ, ಬುಟ್ ನೀಲ್ಗಾರರು ಅಂತ ಬುಡಿಸ್ಕೊಳ್ಳೋದು. ಒಂದು ಮನೆಯಲ್ಲಿ ಹಿರಿ ಮಗನಿಗೆ ಬಿಡಬಹುದು, ಇಲ್ಲ ಕಿರಿ ಮಗನಿಗೆ ಬಿಡಬಹುದು. ನೀಲಗಾರರಾಗ್ಲಿ ಅಂತ ಹೇಳಿ ಹಿರಿ ಮಗ ಅರಕೆ ಮಾಡ್ಕೊಂಡು, ಅಯ್ಯೋ ನಮ್ಗೊಂದು ಗಂಡು ಮಗ ಇಲ್ಲಪ್ಪ ಮಂಟೇಸ್ವಾಮಿ, ನನ್ಗೊಂದು ಗಂಡು ಮಗ ಆದ್ರೆ ನಿನಗೆ ಒಕ್ಕಲ್ ಮಾಡ್ತೀನಿ. ಒಂದು ಮನೆಯಲ್ಲಿ ಹಿರಿ ಮಗನಿಗಾಗ್ಬೋದು, ಇಲ್ಲ ಕಿರಿ ಮಗನಿಗಾಗ್ಬೋದು, ಒಬ್ಬನಿಗೆ ಬಿಡ್ತಾರೆ. ಅದು 16 ವರ್ಷದ ಒಳಗೆ. ವಾರಕ್ಕೊಂದು ಬಾರಿ ಆಗ್ಲಿ ಅವರು ಗುರು ಹೆಸರು ಹೇಳಿ ಭಿಕ್ಷಾ ಮಾಡ್ಲೇಬೇಕು. ಅಂದ್ರೆ ದೀಕ್ಷೆ ತಗೊಂಡವ್ರು. ಸರಿ. ಈಗ ಅವ್ರಿಗೆ ಒಂದು 10 ಎಕರೆ ಗದ್ದೆ ಇದೆ ಅಂತ ಇಟ್ಕೊಳ್ಳಿ, ಆದ್ರೂ ಭಿಕ್ಷಾ ಮಾಡಕ್ ಬರ್ಲೇಬೇಕು. ಪ್ರತಿ ಕಾರ್ತಿಕ ಸೋಮವಾರ ಇಲ್ಲ ಕಪ್ಪಡಿ, ಚಿಕ್ಕಲ್ಲೂರು, ಬಪ್ಪಣ್ಣಪುರ, ಕುರುಬನಕಟ್ಟೆ, ವನ್ನಾಯಕನಹಳ್ಳಿ, ಮಳವಳ್ಳಿ ಮಠ, ಆದಿ ವನ್ನಾಯಕನಹಳ್ಳಿ, ಹಿಂಗೆ ಎಲ್ಲಾ ಮಠಗಳಿಗೂ ಒಂದು ವರ್ಷದಲ್ಲಿ ಒಂದು 4-5 ಬಾರಿ ಹೋಗಿ ಅವರು ಪಂಚೆ ಉಟ್ಕೊಂಡು, ಕಾವಿ ಹಾಕೊಂಡು, ರುದ್ರಾಕ್ಷಿ ಹಾಕೊಂಡು, ವಿಭೂತಿ ಹಾಕೊಂಡು, ಈ ಜೋಳಿಗೆ ಇದು ನೋಡಿ, ಇದು ಜೋಳಿಗೆ, ಈ ಜೋಳಿಗೆ ಹಾಕೊಂಡು ಬೆತ್ತ ಹಿಡ್ಕೊಂಡು ಭಿಕ್ಷಾ ಮಾಡ್ತಾರೆ. ಆ ಭಿಕ್ಷಾ ಮಾಡಿದ ದುಡ್ಡಿದೆಯಲ್ಲ, ಅದನ್ನ ಒಂದ್ ಕಡೆ ಇಟ್ಟಿದ್ದು, ಯಾವಾಗ್ಲಾದ್ರೂ ಒಂದು ಬಾರಿ ಅವ್ರ ಕೈಯಿಂದ ದುಡ್ಡು ಹಾಕಿ ಅಡಿಗೆ ಮಾಡಿ ಎಲ್ಲರನ್ನು ಕರೆದು ಊಟಕ್ಕೆ ಬಿಟ್ಟು ಪಂಕ್ತಿ ಸೇವೆ ಅಂತಾರೆ. ಪಂಕ್ತಿ ಎಲ್ಲರೂ ಅವ್ರು ಇವರು ಅಂತ ಎಲ್ಲರೂ ಬಂದು ಒಟ್ಟಿಗೆ ಕುಟ್ಕೊಂಡು ಊಟ ಮಾಡೋದೇ ಪಂಕ್ತಿ ಸೇವೆ. ಇದು ಆವತ್ತಿಂದ ಇವತ್ತವರೆಗೂ ಮಾಡ್ಕೊಂಡ್ಬರ್ತಾರೆ.
ಮಂಟೇಸ್ವಾಮಿ ಸಂತರು ಇಲ್ಲಿ ದಕ್ಷಿಣ ಕರ್ನಾಟಕದವ್ರನ್ನ ಅವರಿಗೆ ಸಾಂತ್ವನ ಕೊಟ್ಟರು, ಅವ್ರನ್ನ ಒಗ್ಗೂಡಿಸಿದ್ರು ಅಂತ ಅಂದ್ರಿ ಅಲ್ಲ, ಏನು ಅವರ ತತ್ವಗಳು ಅಥವಾ ಅವರ ಈ ಸಾಂತ್ವನ ಹೇಳುವ ಕ್ರಮ, ಜನರಿಗೆ ಜೀವನ ಪಾಠವನ್ನು ಹೇಳುವ ಕ್ರಮ ಏನಾಗಿತ್ತು? ಅದು ಅಧಿಕಾರವುಳ್ಳವರನ್ನ ಸ್ವಲ್ಪ ತಗ್ಗಿಸೋದು, ಬಡವರನ್ನ ಸ್ವಲ್ಪ ಮೇಲೆತ್ತೋದು. ಕೀಳು ಮೇಲಾಗತಾನೆ, ಮೇಲೆ ಕೀಳಾಗತಾನೆ. ನೋಡಿ, ಒಂದು ಕಥೆಯಲ್ಲಿ ಏನ್ ಬರುತ್ತೆ ಅಂತಂದ್ರೆ, ಒಬ್ಬ ಶ್ರೀಮಂತ ಇರ್ತಾನ, ಅವನು ಬೊಪ್ಪೇಗೌಡಪುರ ಇದೆಯಲ್ಲ, ಬೊಪ್ಪೇಗೌಡನೆ. ಮಂಟೇಸ್ವಾಮಿ ಬಂದು ನನ್ನ ಮಲ್ಕೊಳಕ್ ಜಾಗ ಕೊಡು ಅಂತಾನೆ. ಅವನು ಇದೇನ್ ಛತ್ರವ ಇದು, ನಿಮ್ಮಂತವ್ರು ಹೋಗೋರು ಬರೋರೆಲ್ಲ ಮಲ್ಕೊಳಕ್ ಇದು ಧರ್ಮ ಛತ್ರವ, ಮತ್ ನೀನು ಊಟ ಹಾಕಕ್ ಛತ್ರವ ಇದು, ಅನ್ನ ಹಾಕವ್ರ ಅಂತ ಹೇಳ್ತಾನ. ಅದವನ ಅಹಂಕಾರ, ಅದವನ ಪಾಳೆಗಾರಿಕೆ. ಇಂಥವ್ರನ್ನ ಕಥೆಯ ಉದ್ದಕ್ಕೂ ಅವನು ದಮನ ಮಾಡಿ ಮತ್ ಬೇಡ್ತಾನ. ಅವನು ಈ ತುದಿಲ್ ಮಲ್ಕತ್ತೀನಿ, ಕೊನೆಗೆ ಕುರಿ ರೊಪ್ಪದಲ್ಲಿ ಮಲಿಕತ್ತೀನಿ ನಾನು, ಕೊಟ್ಟಿಗೆಲ್ ಮಲಿಕತ್ತೀನಿ ನಾನು ಅಂತೆಲ್ಲ ಕೇಳ್ತಾ ಹೋಗ್ತಾನೆ, ಬೇಡ್ತಾನ ಅವನು ಮಂಟೇಸ್ವಾಮಿ. ಅವನು ಮೊದಲೇ ಯಾವಾಗಲೂ ತನ್ನ ಶಕ್ತಿಯನ್ನ ತೋರ್ಸಲ್ಲ. ಇವನು ಶ್ರೀಮಂತಿಕೆಯನ್ನು ತೋರಿಸ್ತಾನೆ, ಇವನು ತನ್ನ ವೈರಾಗ್ಯವನ್ನು ಅಥವಾ ವಿರಾಗತ್ವವನ್ನು ತೋರಿಸ್ತಾನೆ, ಬಡತನವನ್ನು ಇನ್ನೂ ತೋರಿಸ್ತಾನೆ. ಆದ್ರೆ ಬರ್ತಾ ಬರ್ತಾ ಕೊನೆಗೆ ಇವನು ಮಲಗುವಂತ ಅವಕಾಶ ಕೊಟ್ಟ ಸಂದರ್ಭದಲ್ಲಿ ಬೆಳಿಗ್ಗೆ ಇದು ನೋಡಿದ್ರೆ ಅವನ್ದೇನು ಉಳ್ದಿರಲ್ಲ. ಅಲ್ಲಿ ಕುರಿ ರೂಪದಲ್ಲಿ ಕುರಿ ಸತ್ತಿರುತ್ತೆ, ಹಸು ರೂಪದಲ್ಲಿ ಹಸುಗಳು ದನಗಳು ತೀರ್ಕೊಂಡಿರ್ತವೆ, ಎಲ್ಲ ದುರಂತಗಳು ನಡೆದೋಗಿರುತ್ತೆ. ಅಲ್ಲೇ ಇವನು ಪವಾಡ ತೋರಿಸ್ತಾನೆ, ತನ್ನ ಶಕ್ತಿಯನ್ನ ತೋರಿಸ್ತಾನೆ, ಅವನಿವನು ಶರಣಾಗ್ತಾನೆ. ಈ ತರ ಇರೋರ್ನ ಶರಣನಾಗಿ ಮಾಡೋದು ಅಂದ್ರೆ ಬಗ್ಗಿಸ್ಬಿಡೋದು, ಇಲ್ದೇ ಇರೋವ್ರಿಗೆ ಅದನ್ನೆಲ್ಲ ತಿರುಗಿಸೋದು, ಆ ಹಂಚಿಕೆ ಮಾಡೋದು. ಅಂದ್ರೆ ಈಗೇನು ನಾವು ಅಂತ ಇದ್ದೀವೋ ಸಮಾಜವಾದ ಸಮಾನತೆ ಅಂತೂ ಮಾತಾಡ್ತಾ ಇದ್ದೀವೋ, ಅದನ್ನ ಆಗ ಅವರು ಪವಾಡದ ಮೂಲಕ ಮಾಡಿದ್ರು ಅಂತ ಇವ್ರು ಕತೆ ಕಟ್ಕೊಂಡು ಆಡ್ತಾರೆ. ಉತ್ತರ ದೇಶದಿಂದ ದಕ್ಷಿಣಕ್ಕೆ ಬಂದು ಕತ್ತಲ್ ರಾಜ್ಯವನ್ನ ಬೆಳಕು ಮಾಡಿ ಆತನ ಪವಾಡಗಳಿರ್ಬೋದು, ಆತನ ಓಡಾಟಗಳಿರ್ಬೋದು, ಆತನ ಜನಭೇಟಿ ಇರ್ಬೋದು, ಜನಗಳಿಗೆ ಕೊಟ್ಟ ಸಾಂತ್ವನ ಸಮಾಧಾನ ಇರ್ಬೋದು, ಇದನ್ನೆಲ್ಲ ಸೇರಿಸಿ ಒಂದು ಕತೆ ಕಟ್ಟಿಕೊಂಡು ಹಾಡೋದಕ್ಕೆ ಆಬೇಲಿನ ದಿನಗಳಲ್ಲಿ, ವರ್ಷಗಳಲ್ಲಿ, ಶತಮಾನಗಳಲ್ಲಿ ಆರಂಭ ಮಾಡಿರ್ಬೋದು. ಅದು ಒಂದೊಂದಾಗಿ ಬೇರೆ ಬೇರೆ ಕಥೆಗಳು ಸೇರ್ಕೊಂಡಿವೆ. ಅದು ಒಂದೇ ಕಥೆಯಾಗಿ ಹರಿಯಲ್ಲ ಅದು. ಆಮೇಲೆ ಅದು ಹೆಂಗೆ ಆ ಕತೆ ಹರಿಯುತ್ತೆ ಅಂತಂದ್ರೆ, ಅವನು ಉತ್ತರ ಕರ್ನಾಟಕ ಆ ಕೊಡೇಕಲ್ ಬಿಟ್ಟು ಅಥವಾ ಕಲ್ಯಾಣ ಬಿಟ್ಟು ಪ್ರಯಾಣ ಮಾಡಿದ ಕತೆ ಕೂಡ ಅದು. ಬಸವಣ್ಣನ ನೋಡಲು ಮಾಯಿಕಾರ ಬಂದರಂತೆ, ಅದು ಎಲ್ಲಿ ಬಂದು ಕೊನೆ ಆಗುತ್ತೆ ಅಂದ್ರೆ, ಬೊಪ್ಪೇಗೌಡನಪುರದಲ್ಲಿ ನೆಲೆಯಾಗುವವರೆಗೆ ಆತ ತೀರ್ಕೊಳ್ಳುವವರೆಗೆ ಆ ಕತೆ ಬರುತ್ತೆ. ಸಿದ್ದಪ್ಪಾಜಿ ಹೌದು, ಕಲಿಯಾಳ ಆಗೋ ತನಕ ಈ ಬೊಪ್ಪೇಗೌಡನಪುರದಲ್ಲಿ 12 ಬಾವಿ ತೋಡಿಸ್ಕೊಂಡು ಯೋಗಿನಿತಲ್ಲಿ ಮನಗಬೇಕು ಕಾಣು ಎಂದರು ದರೆಗೆ ದೊಡ್ಡವರು. ಆದ್ರೆ ಕತೆಗೆ ಒಂದು ಇದಿಲ್ಲ, ಕಥೆಯ ಸ್ವರೂಪ ಇಲ್ಲ, ಬೇರೆ 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 ಭಾಗದಲ್ಲಿ ಆ ಕತೆ ಬರುತ್ತೆ. ಬಟ್ ಆ ಕಥೆಯ ಹಾಡುಗಾರಿಕೆ ಮಾತ್ರ ಅದ್ಭುತವಾದದ್ದು. ಅಲ್ಲೂ ಒಂದು ಸಂತತನ ಇದೆ, ಜನಗಳನ್ನ ಉದ್ಧಾರ ಮಾಡಿದ್ದು, ಏನೋ ಪವಾಡಗಳನ್ನ ತೋರಿಸಿದ್ದು ಎಲ್ಲವೂ ಇದೆ, ಸೇರಿಸ್ಕೊಂಡು ಹಾಡ್ತಾರೆ. ಆದರೆ ಈ ಕತೆಗೆ ಮಾತ್ರ ಹಾಡುಗಾರಿಕೆಯ ಕ್ರಮ ಇದೆಯಲ್ಲ, ಅದು ಬಹಳ ಅದ್ಭುತವಾದದ್ದು. ಅದು ಬಹುಶಃ ಭಾರತದ ಬೇರೆ ಭಾಗಗಳಲ್ಲಿ ಇಲ್ಲ. ಅಲ್ಲೇ ಒಂದು ನಾಟಕ ಬರುತ್ತೆ, ಅಯೋಗ್ಯ ನಾನಿಷ್ಟು ಬೋದ್ರು ನಾಚಿಕೆಲ್ದೆ ನಿಂತಿದ್ಯಲ್ಲ, ಹೋಗ ಮುಂದಕ್ಕೆ. ಅಲ್ಲೇ ಒಂದು ಸಂಭಾಷಣೆ ಬರುತ್ತೆ, ಎಲ್ಲಾ ನಿನ್ನಿಂದಲೇ. ಹೌದು ಕಣಯ್ಯ, ಎಲ್ಲ ನಿನ್ನಿಂದಲೇ. ಹೌದು ಆಗ್ಲಪ್ಪ, ಆದ್ರೆ ನನ್ನದೊಂದು ಮಾತು. ಏನ ಜಂಗಮ? ನೀನು ಮೊದಲು, ನಾನು ಮೊದಲು, ಭೂಮಿ ಮೊದಲು, ಆಕಾಶ ಮೊದಲು, ವೃಕ್ಷ ಮೊದಲು, ಬೀಜ ಮೊದಲು, ಕೋಳಿ ಮೊದಲು, ಮೊಟ್ಟೆ ಮೊದಲು. ಅಲ್ಲೇ ಒಂದು ಕಥನ ತಂತು ಬರುತ್ತೆ, ಅದ್ ನಿಲ್ಸೋದು, ಹಾಡೋದು, ಅವರವರೇ ಮಾತಾಡೋದು. ಹೀಗಾಗಿ ಈ ಕತೆ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ತುಂಬಾ ಜನಪ್ರಿಯವಾದದ್ದು ಮತ್ತು ಅದು ಆರಾಧನೆಗೆ ಸಂಬಂಧಪಟ್ಟದ್ದು, ಭಕ್ತಿಗೆ ಸಂಬಂಧಪಟ್ಟದ್ದು. ಎಡಗಾಡೆ ಕಂಡಾಯ ಬಲಗಾಡೆ ತಂದೋರಿ, ಎಡಗಾಡೆ ಕಂಡಾಯ ಬಲಗಾಡೆ ತಂದೋರಿ, ನಟ ನಡಮತ್ಯ ಮಾಯಿಕಾರ ಬರುವಾದ ನೋಡಯ್ಯ ಸ್ವಾಮಿ, ಬರುವಾದ ನೋಡಯ್ಯ. ಈ
ಮಂಟೇಸ್ವಾಮಿ ಪರಂಪರೆ ನೀಲಗಾರರ ಒಂದು ಸಮುದಾಯದಲ್ಲಿ ಹೆಣ್ಣು ಮಕ್ಕಳಿಗೆ ಯಾವ ರೀತಿಯ ಒಂದು ಸ್ಥಾನ ಇದೆ? ಆದ್ರೆ ಮಂಟೇಸ್ವಾಮಿ ಏನ್ ಮಾಡಿದ್ರು, ಹೆಣ್ಣು ಮಗಳನ್ನ ಅಂದ್ರೆ ದೊಡ್ಡಮ್ಮ ತಾಯಿಯನ್ನ ಶಿಷ್ಯಳು ಮಾಡಿಕೊಂಡು ಗುರುಪೀಠದಲ್ಲಿ ಕೂರಿಸಿದ್ರು. ಯಾರೀಕೆ ದೊಡ್ಡಮ್ಮ ತಾಯಿ? ಅವರು ಉತ್ತರ ಕರ್ನಾಟಕದವರು. ಸರಿ. ಅಲ್ಲಿಂದ ಆ ಹೆಣ್ಣು ಮಗಳು ಬಹಳ ಬಾಲ್ಯದಲ್ಲೇ ಸಮಾಜದ ಕಳಕಳಿ ಇತ್ತು ಆ ಹುಡುಗಿಗೆ. ಹೆಣ್ಣು ಅಂದ್ರೆ ಗಂಡ ಸತ್ ಕೂಡಲೇ ಹೆಣ್ಣು ಬೆಂಕಿಗಾರಬೇಕು, ಹೆಣ್ಣು ಕುಂಕುಮ ಹಾಕಳಂಗಿಲ್ಲ, ಹೂ ಮುಡಿಯಂಗಿಲ್ಲ, ಬಳೆ ಹಾಕಳಂಗಿಲ್ಲ, ಆಮೇಲೆ ಯಾವ ಪೂಜೆ ಪುಣ್ಯೋಜನೆಗಳು ಹೋಗಂಗಿಲ್ಲ ಅನ್ನುವ ನಿಯಮಗಳನ್ನ ಕೇಳಿ ಸಿಡಿದೆದ್ದವ್ರು ಅವರು ದೊಡ್ಡಮ್ಮ ತಾಯಿ. ಕುಂಕುಮ, ಹೂವು, ಬಳೆ, ಹೊಸಬಟ್ಟೆ ಎಲ್ಲ ಅಪ್ಪಾವ ಇಕ್ಕಿದ್ದು ಬಾಲ್ಯದಿಂದ. ತಾಲಿ ಕಾಲುಂಗ್ರ ಗಂಡ ಕೊಟ್ಟಿದ್ದು. ಅದು ಹೋಗ್ಲಿ, ಆದ್ರೆ ಮದುವೆ ಆದ ಚಿಕ್ಕ ವಯಸ್ಸಿಗೆ ಗಂಡ ಸತ್ತೋದ್ಮೇಲೆ ಆ ಹೆಣ್ಣು ಬಳಕೆಗೆ ಬರುತ್ತೆ. ಅದನ್ನ ನೀವು ಕೆಲಸಕ್ಕೆ ಬಾರದೇದವಳು ಮಾಡಿ ಮೂಲೆ ಕುಂಡಿಸ್ಬಿಟ್ರೆ ಪ್ರಕೃತಿಗೆ ಅನ್ಯಾಯ ಮಾಡ್ದಂಗೆ. ಅದರಿಂದ ಚೆನ್ನಾಜಮ್ಮ ದೊಡ್ಡಮ್ಮ ಇಬ್ಬರು ಇದ್ರ ಬಗ್ಗೆ ಹೋರಾಟ ಮಾಡಿದ್ರು, ಹೆಣ್ಣು ಮಕ್ಕಳಿಗೆ ಸಮಾನತೆ ಬೇಕು ಅಂತ. ಆಗ ಅದನ್ನ ನೋಡಿ ಮಂಟೇಸ್ವಾಮಿಯವರು ಸ್ತ್ರೀ ಕುಲಕ್ಕೆ ಗುರುವಾಗಿ ಗುರುಪೀಠದಲ್ಲಿ ಕೂರಿಸಿದ್ರು ಅವರಿಬ್ಬರನ್ನು. ಮಂಟೇಸ್ವಾಮಿಯವರು ಬೊಪ್ಪಣಪುರದಲ್ಲಿ ಬಂದು ನೆಲೆಸಿದ ಮೇಲೆ ಅವರೊಂದು ಕೊಠಡಿಯಲ್ಲಿ ಕೂತಿರ್ತಾರೆ ಹೆಣ್ಣು ಮಕ್ಕಳು, ದೊಡ್ಡಮ್ಮ ತಾಯಿ ಚೆನ್ನಾಜಮ್ಮ. ಅವ್ರನ್ನ ಕಂಡು ಅವ್ರ ಕಷ್ಟ ಸುಖ ಹೇಳ್ಕೊಳಕ್ ಒಂದಷ್ಟು ಜನ ಬರ್ತಿದ್ರು, ಹಳ್ಳಿ ಜನ. ನನಗೆ ಈ ಮಂಟೇಸ್ವಾಮಿ ಏನ್ ತತ್ವಗಳ ಬಗ್ಗೆ ಅವ್ರು ಏನ್ ಹೇಳಿದ್ರು ಇದ್ರ ಬಗ್ಗೆ ನೀವು ಮಾತಾಡ್ತಿದ್ರಿ ಅಲ್ಲ, ಅದು ಈಗ 100 ವರ್ಷದ ಹಿಂದಿನ ಯೋಚನೆ. ಹೌದು. ಇವತ್ತಿಗೆ ಅದು ಎಷ್ಟರ ಮಟ್ಟಿಗೆ ಪ್ರಸ್ತುತ, ಇವತ್ತಿನ ಜನಕ್ಕೆ ಅದು ಎಷ್ಟರ ಮಟ್ಟಿಗೆ ಬೇಕು ಅಂತ ನೀವ್ ಹೇಳ್ತೀರಿ? ಇವತ್ತಿಗೂ ಕೂಡ ನೀಲಗಾರ ಪರಂಪರೆ ನಡ್ಕೊಂಡು ಹೋಗ್ತಾ ಇದೆ. ಸೋಮವಾರ ಶುಕ್ರವಾರ ನಾವು ಭಿಕ್ಷಾ ಮಾಡ್ತೀವಿ, ಜಾತ್ರೆ ನಡೀತದೆ, ನೋಡ್ಬೇಕು ನೀವು. ಈಗ ಜನವರಿಯಲ್ಲಿ ಜಾತ್ರೆ ಶುರು ಆಯ್ತು, 5 ದಿನ ಜಾತ್ರೆ. ಯಾರು ಕೇಳಂಗಿಲ್ಲ ಹೇಳಂಗಿಲ್ಲ, ಎಲ್ಲ ಅವರವರೇ ಬಂದ್ಬಿಡ್ತಾರೆ. ಮಕ್ಕಳ ಕರ್ಕ ಬಂದು ಅಲ್ಲಿ ಮುಡಿ ಕೊಡ್ತಾರೆ, ಅಲ್ಲಿ ನೀಲ್ಗಾರನ ಮಾಡಿಸ್ತಾರೆ, ಅಲ್ಲಿ ಹೆಸರು ಕರೆಸ್ತಾರೆ, ಆಮೇಲೆ ಮದುವೆನೂ ಆಯ್ತಾರೆ, ಮದುವೆಗೆ ಲಗ್ನ ಕಟ್ಸ್ಕೊ ಹೋಯ್ತಾರೆ. ಹಿಂಗೆ ದವಸ ಧಾನ್ಯ ತಂದು ಚಂದ್ರಮಂಡಲಕ್ಕೆ ಎಸಿತಾರೆ. 5 ದಿನ ಅವ್ರಿಗೆ ಇಷ್ಟ ಬಂದು ಊಟ ಮಾಡ್ಕೊಂಡು ಉಣ್ತಾರೆ. ಅಲ್ಲಿ ಯಾರಿಗೂ ರೂಮ್ ಇಲ್ಲ ಮನಗಕ್ಕೆ. ನೀವು 10 ಕೋಟಿ ಮಡಗಿರಿ, ನೀವು 100 ರೂಪಾಯಿ ಮಡಗಿರಿ, ಎಲ್ಲರಿಗೂ ಮರದ ನೆರಳೆ. ಅಲ್ಲಿ ಒಂದು 20-30 ಎಕರೆ ಮರಗಳಿದೆ. ಅಲ್ಲೆಲ್ಲರೂ ಹೋಗೋದು ಮಂದಲಿಗೆ ಹಾಸ್ಕೊಳ್ಳೋದು, ಒಂದು ಟಾರ್ಪಲ್ ಹಾಸ್ಕೊಳ್ಳೋದು, ಅವ್ರಿಗೆ ಬೇಕಾದ ಅಡುಗೆ ಮಾಡ್ಕೊಂಡು ಉಣ್ಕೊಂಡು 5 ದಿನ ಹೆಣ್ಣು ಗಂಡು ಅಂದ್ರೆ ಕುಣುದು ಆಡಿ. ನೀವು ಯಾವ ಮರದ ಕೆಳಗೆ ನೋಡಿ ಅಲ್ಲೆಲ್ಲ ಶೋಭಾನೆ ಪದ, ಎಲ್ಲಿ ನೋಡ್ರಿ ಅಲ್ಲಿ, ಎಲ್ಲಿ ನೋಡ್ರಲ್ಲಿ ತತ್ವ ಪದ, ಎಲ್ಲಿ ನೋಡ್ರಲ್ಲಿ ಮಂಟೇಸ್ವಾಮಿ ಕಥೆ, ಎಲ್ಲಿ ನೋಡ್ರಲ್ಲಿ ಮಾದೇಶ್ವರನ್ ಕಥೆ. ಕನ್ನಡದಲ್ಲಿ ಮೌಖಿಕ ಸಂಪ್ರದಾಯ ಅಂತ ಬಂದಾಗ ಈ ಮಂಟೇಸ್ವಾಮಿ ಮಹಾಕಾವ್ಯ ಅದರ ಹೆಸರು ಬರುತ್ತೆ. ಒಂದು ನಮ್ಮ ಮೌಖಿಕ ಪರಂಪರೆ ಏನಿದೆ ಕನ್ನಡದಲ್ಲಿ, ಅದಕ್ಕೆ ಎಷ್ಟು ಮುಖ್ಯವಾದ ಒಂದು ಕೊಡುಗೆ ಈ ಒಂದು ಮಹಾಕಾವ್ಯದ್ದು. ಅಲ್ಲದೆ ನಮ್ಮ ಕನ್ನಡದಲ್ಲಿ ಈ ಪರಂಪರೆ ಏನಿದೆಯಲ್ಲ ಅದ್ರ ಬಗ್ಗೆನೂ ಇನ್ನೊಂದು ಸ್ವಲ್ಪ ಹೇಳಿ, ಯಾಕೆಂದ್ರೆ ಈ ರೀತಿಯ ಬೇರೆ ಬೇರೆ ಕಾವ್ಯಗಳಿದಾವೆ ಕನ್ನಡದಲ್ಲಿ ಅಲ್ವಾ? ಕರ್ನಾಟಕದಲ್ಲಿ ನಾನು ಆಗ್ಲೇ ಹೇಳಿದ್ನಲ್ಲ, ಈ ಥರದ ಬೇರೆ ಬೇರೆ ಕಾವ್ಯಗಳಿವೆ. ಈಗ ಗುಲ್ಬರ್ಗ ಕಡೆ ಹೋದ್ರೆ, ಉತ್ತರ ಕರ್ನಾಟಕದಲ್ಲಿ ಹೋದ್ರೆ ಹಾಲುಮತ ಕಾವ್ಯ ಅಂತಿದೆ. ಹಾಲುಮತ ಕಾವ್ಯ ಅಂತ ಅದು ಸಂಗ್ರಹ ಆಗಿದೆ, ಪ್ರಕಟವಾಗಿದೆ. ವೀರಣ್ಣ ದಂಡೆ ಅಂತ ಒಬ್ಬರು ವಿದ್ವಾಂಸರು ಅದನ್ನ ಈಗ ಒಂದು 20 ವರ್ಷದಿಂದ ಸಂಗ್ರಹ ಮಾಡಿ ಪ್ರಕಟಿಸಿದ್ದಾರೆ. ಮಧ್ಯ ಕರ್ನಾಟಕಕ್ಕೆ ಬಂದ್ರೆ ಜುಂಜಪ್ಪನ ಕಾವ್ಯ ಅಂತ ಇದೆ, ಅದು ಬಹಳ ದೀರ್ಘವಾದ ಕಾವ್ಯ. ಅದ ಗಣೆ ಮೇಲೆ ಹಾಡ್ತಾರೆ, ಒಂದೇ ಒಂದು ಉದ್ದದ ಕೊಳಲದು, ಅದರ ಮೇಲೆ ಹಾಡ್ತಾರೆ, ರಾತ್ರಿ ಎಲ್ಲ ಹಾಡ್ತಾರೆ. ಈ ದಕ್ಷಿಣ ಕರ್ನಾಟಕಕ್ಕೆ ಬಂದ್ರೆ ಸಿರಿ ಪಾಡ್ದನ ಅಂತ ಹಾಡ್ತಾರೆ, ಕೋಟಿ ಚೆನ್ನಯ್ಯ ಪಾಡ್ದನ ಅಂತ ಹಾಡ್ತಾರೆ. ಅದು ಆ ಭಾಗದ ಜನಪದ ಹಾಡುಗಾರಿಕೆಯ ಮಾದರಿಗಳು. ದಕ್ಷಿಣ ಕರ್ನಾಟಕಕ್ಕೆ ಬಂದ್ರೆ ಇವೆರಡೂ ಬಹಳ ಪ್ರಮುಖವಾದ ಕಾವ್ಯಗಳು, ಮಲೆ ಮಹದೇಶ್ವರ, ಮಂಟೇಸ್ವಾಮಿ. ಇದ್ರ ಜೊತೆಗೆ ಇನ್ನೂ ಕೆಲವು ಕಥನ ಕಾವ್ಯಗಳಿವೆ, ಬಿಳಿಗಿರಿ ರಂಗ, ಮಲೆ ಮಹದೇಶ್ವರ, ಅದು ದೀರ್ಘ ಕಾವ್ಯಗಳು. ಎಲ್ಲಕ್ಕಿಂತ ದೊಡ್ಡದು ಮಲೆ ಮಹದೇಶ್ವರ. ಮೌಖಿಕ ಸಂಪ್ರದಾಯಗಳಲ್ಲಿ ಆದಷ್ಟು ದೀರ್ಘವಾದ ಕಾವ್ಯ ಇಲ್ಲ. ನಮ್ಮ ಡಾಕ್ಟರ್ PK ರಾಜಶೇಖರ ಅಂತ ಅವರು ಅದನ್ನು ಸಂಗ್ರಹ ಮಾಡಿ 1970ರಲ್ಲಿ ಸಂಗ್ರಹ ಮಾಡಿ ಪ್ರಕಟಿಸಿದ್ದಾರೆ. 1351 ಪುಟ ಇದೆ ಅದು. ಇವರೆಲ್ಲ ಜನಪದ ಕಲಾವಿದರು ಹಾಡ್ರನ್ನ ಸೇರಿಸಿ ಒಂದು ಕತೆ ಮಾಡಿದ್ದಾರೆ ಅವರು. ಅದು ಮಲೆ ಮಹದೇಶ್ವರನ ಮೌಖಿಕ ಸಂಪ್ರದಾಯದ ಅಂದ್ರೆ ಇದನ್ನೆಲ್ಲ ಇವರು ನೆನಪಿನಲ್ಲಿರಿಸಿಕೊಂಡೇ
ಹಾಡ್ಕೊಂಡು ಬಂದಿದ್ದಾರೆ. ಮತ್ತಿದು ಎಲ್ಲೂ ಬರವಣಿಗೆ ರೂಪದಲ್ಲಿ 70ರಿಂದ ಈಚೆಗೆ ಬಂದದ್ದಿವೆಲ್ಲ. ಮಂಟೇಸ್ವಾಮಿ ಕಾವ್ಯವೂ ಕೂಡ 1978ರಲ್ಲಿ ಬಂದದ್ದು ಜಿ.ಶಂ ಪರಮಶಿವಯ್ಯನವರಿಂದ. ಆಮೇಲೆ 5 ಪಟ್ಟಿಗಳು ಪ್ರಿಂಟ್ ಆಗಿವೆ, ಬೇರೆ ಬೇರೆಯವರು ಮಾಡಿದ್ದಾರೆ. ವೆಂಕಟೇಶ್ ಇಂದ್ವಾಡಿ ಅಂತ ಮಾಡಿದ್ದಾರೆ, ಈಚಿ ಬೋರ್ಲಿಂಗಯ್ಯ ಅಂತ ಮಾಡಿದ್ದಾರೆ. ಆಮೇಲೆ ಎಲ್ರಿಗಿಂತ ಮೊದಲು ಒಬ್ಬರು ತಲಕಾಡು ಪರಮಶಿವಯ್ಯ ಅಂತ ಅವರು ಮಾಡಿದ್ದಾರೆ, ಎಲ್ರಿಗಿಂತ ಮೊದಲು ಮಾಡಿದ್ದಾರೆ. ಬೇರೆ ಬೇರೆ ಪಟ್ಟಿಗಳು. ಆದರೆ ಕೊನೆಯದಾಗಿ ಪಿ ಕೆ ರಾಜಶೇಖರ್ ಈಗ ಒಂದು 5-6 ವರ್ಷದ ಹಿಂದೆ ಅದನ್ನ ಸಂಗ್ರಹ ಮಾಡಿ ಪ್ರಕಟಿಸಿದರು. ಇದು ಯೂನಿವರ್ಸಿಟಿ ಸಿಲೆಬಸ್ ಅಲ್ಲ, ಆ ವರ್ಷಕ್ಕೆ ಕಲಿತು ಹಾಡಿ ಮುಗಿಸೋದಲ್ಲ, ಇದು ಜೀವನ ಪರ್ಯಂತ ಬಂದ ಸಂಪ್ರದಾಯ. ಹಂಗಾಗಿ ಅದು ಮುಖದಲ್ಲಿ ಮೌಖಿಕವಾಗಿ ಉಳ್ಕೊಂಡು ಬಂದಿದೆ. ಅದು ಈಗ ಆಧುನಿಕ ಜಗತ್ತಿನಲ್ಲಿ ಇದು ಹೋಗ್ಬಿಡಬಹುದು ಏನೋ ಅನ್ನುವ ಭಯದಲ್ಲಿ ಸಂಗ್ರಹ ಮಾಡಿ ಪುಸ್ತಕ ರೂಪದಲ್ಲಿ ಪ್ರಕಟಿಸ್ತಾ ಇದ್ದಾರೆ. ಆದರೆ ಇದಕ್ಕೆ ಜೀವ ಇರೋದು ಹಾಡಿನ ಮೂಲಕವಾಗಿ ಮಾತ್ರ. ಪುಸ್ತಕದಲ್ಲಿದ್ರೆ ಅದು ಕಪಾಟಲ್ಲಿರುತ್ತೆ. ನಾವು ಓದ್ರೆ ನಮಗೆ ಹೆಂಗೆ ಬೇಕು ಹಂಗೆ ಓದ್ಕೋತೀವಿ, ತಪ್ಪಾಗಿಯೋ ಸರಿಯಾಗಿಯೋ. ಯಾಕಂದ್ರೆ ಅವ್ರ ಭಾಷೆ ಬೇರೆ ಥರ ಇರುತ್ತೆ, ಅದನ್ನ ತಪ್ಪಾಗಿಯೋ ಸರಿಯಾಗಿಯೋ ಹೇಗೋ ಓದ್ಕೊಳ್ತೀವಿ ನಾವು. ಆದರೆ ಇದರ ಜೀವಂತಿಕೆ, ಇದರ ರಂಜನೆ, ಇದರ ಹಿಂದಿನ ಆರಾಧನೆ, ಅದರ ಭಕ್ತಿ ಗೊತ್ತಾಗಬೇಕು ಅಂತಂದರೆ ಅವ್ರನ್ನ ಕೂರಿಸಿ ಹಾಡಿಸ್ದಾಗಲೇ ಗೊತ್ತಾಗುತ್ತೆ. ಇದು ಮಂಟೇಸ್ವಾಮಿಯ ಮೌಖಿಕ ಸಂಪ್ರದಾಯ. ಆಮೇಲೆ ಒಂದು ಮುಖ್ಯವಾಗಿ ನಾನು ಹೇಳಿದೆ, ಇದಕ್ಕಿರುವ ಒಂದು ಆಕರ್ಷಣೆ ಬೇರೆ ಜನಪದ ಕಾವ್ಯಗಳಿಗೆ ನಾನು ಕಂಡಂಗೆ ಇಲ್ಲ. ಇದರ ದಮಡಿ, ಇದರ ತಾಳ, ಇದರ 4 ತಂತಿಯ ತಂಬೂರಿ. ಇದು ಬಾಕಿ ಎಲ್ಲ ಒಂದೊಂದು ತಂತಿ ಇರ್ಬೋದು ಅಥವಾ ಇಲ್ಲೇ ಇರ್ಬೋದು, ಹಂಗೆ ಆಡ್ಬೋದು. ಹಾಡ್ದನಗಳನ್ನ ಬಹುಶಃ ಯಾವುದೋ ದಮಡಿ ಬಡ್ಕೊಂಡು ಹಾಡ್ಬಿಡ್ತಾರೆ. ಬಟ್ ಇದಂಗಲ್ಲ, ಎಲ್ಲ ಸೇರ್ಕೊಂಡಿರುತ್ತೆ. ಹಿಮ್ಮೇಳ್ದವ್ರು ಬೇರೆ ಸೇರ್ಕೊಂಡಿರ್ತಾರೆ. ಹಾಗಾಗಿ ಇದು ಭಾಳ ಸ್ವಾರಸ್ಯಕರ ಮತ್ತು ರಂಜನೀಯ. ಈ ಮಂಟೇಸ್ವಾಮಿಯ ತತ್ವಗಳು, ಅವರ ನಂಬಿಕೆಗಳು 100 ವರ್ಷ ಹಳೆದು. ಇವತ್ತಿಗೂ ಅದು ಎಲ್ಲೋ ಒಂದು ರೀತಿಯಲ್ಲಿ ಮುಂದುವರ್ಕೊಂಡು ಬಂದಿದಾವೆ ಅಂತ ನಿಮ್ಗೆ ಅನ್ಸುತ್ತೆ? ಇವತ್ತೇನು ನೀವು ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಏನು ಹೇಳ್ತಾರೆ? ಎಲ್ಲರೂ ಸಮಾನರು, ಈ ಭೂಮಿಯಲ್ಲಿ ಹುಟ್ಟಿರುವ ಹೆಣ್ಣು ಗಂಡು ಎಲ್ಲ ಸಮಾನ, ಪಂಚಭೂತಗಳು ಎಲ್ರಿಗೂ ಸಮನಾಗಿ ಇದಿದೆ, ಒಳ್ಳೇದು ಮಾಡ್ತದೆ. ಅಗ್ನಿ, ವಾಯು, ನೀರು, ಆಕಾಶ, ಭೂಮಿ ಇವೆಲ್ಲವೂ ಎಲ್ರಿಗೂ ಒಳ್ಳೇದು ಮಾಡ್ತಾ ಇದೆ. ಅದ್ರಲ್ಲಿ ನೀನ್ ಯಾಕೆ ಮೇಲೋ ನಾನೇ ಯಾಕೆ ಕೇಳು? ಎಲ್ಲರನ್ನು ಒಗ್ಗಟ್ಟಾಗಿ ಕರ್ಕೊಂಡು ಹೋಗ್ತಾ ಇದ್ರು ಮಂಟೇಸ್ವಾಮಿ, ಸಿದ್ದಪ್ಪಾಜಿ, ಮಾದೇಶ್ವರ, ಬಿಳಿಗಿರಿ ರಂಗ. ಇವರೆಲ್ಲರನ್ನು ಹಿಂಗ ಮಾಡ್ಕೊಂಡು ಕರ್ಕೊಂಡ್ಬಂದ್ರೆ ಇತ್ತಲ್ಲ ಅವರೆಲ್ಲರನ್ನು. ಇವೆಲ್ಲವೂ ಇದರ ಮೂಲವೇ ಇವತ್ತಿನ ಸಂವಿಧಾನ ಆಗಿರ್ತದೆ. ಅಂದ್ರೆ ಈಗ ಏನು ನಾವು ಅಂತ ಇದ್ದೀವೋ ಸಮಾಜವಾದ, ಸಮಾನತೆ ಅಂತೂ ಮಾತಾಡ್ತಾ ಇದ್ದೀವೋ, ಅದನ್ನ ಆಗ ಅವರು ಪವಾಡದ ಮೂಲಕ ಮಾಡಿದ್ರು ಅಂತ ಇವ್ರು ಕತೆ ಕಟ್ಕೊಂಡು ಆಡ್ತಾರೆ. ಈ ತತ್ವವನ್ನು ಅವರು ಕತೆ ಶುರು ಮಾಡುವಾಗಲೇ ಎಷ್ಟು ಚೆನ್ನಾಗಿ ಹಾಡ್ತಾರೆ ಅನ್ನೋದನ್ನ ನೀವು ಕೇಳಿರ್ಬೇಕು. ಬೆಳಿಗ್ಗೆ ಬಡವರ ಮನೆಯಲ್ಲೂ ಜ್ಯೋತಿ, ಬಲ್ಲಿದರ ಮನೆಯಲ್ಲೂ ಜ್ಯೋತಿ ಶುರು ಆಗುತ್ತದೆ. ಅರಮನೆಯ ಜ್ಯೋತಿ, ಗುರುಮನೆಯ ಜ್ಯೋತಿ, ಬಡವರ ಮನೆಗೂ ಜ್ಯೋತಿ, ಬಲ್ಲಿಗನ ಮನೆಗೂ ಜ್ಯೋತಿ, ಎತ್ತ ಮನೆಗೂ ಜ್ಯೋತಿ, ಸತ್ತವರ ಮನೆಯ ಜ್ಯೋತಿ. ಸತ್ತವರ ಮನೆಯಲ್ಲೂ ಜ್ಯೋತಿ, ಎತ್ತವರ ಮನೆಯಲ್ಲೂ ಜ್ಯೋತಿ. ಗುರುವೇ ತಿಪ್ಪೆ ಮೇಲೆ ಕತ್ಸಿ ಮಡಗಿದರು ಉರಿವಂತ ಅಲ್ಲಿ ಪರಂಜ್ಯೋತಿ ಮಾಡಕ್ ಬಿಡ್ತಾನೆ. ಅದು ಅದ್ಭುತವಾದದ್ದು ಆ ಪ್ರಾರ್ಥನೆ. ಅದು ಸಮಾನತೆಯನ್ನ ಹೇಳೋದಲ್ವಾ? ಅದು ಇಡೀ ಕಾವ್ಯದ ಪೂರ ಬರೋದು ಅದೇ. ತಿಪ್ಪೆ ಮ್ಯಾಲೆ ಮಡಗಿದರೆ ಭಿನ್ನ ಬೇರೆವಿಲ್ಲದೆ ಉರಿವ ಪರಂಜ್ಯೋತಿ. ಲಿಂಗಯ್ಯ ನೀದೇವತಿ. ಅಂಬೇಡ್ಕರ್ ಇಡೀ ಪ್ರಪಂಚಕ್ಕೆ ಗೊತ್ತು, ಇಡೀ ಪ್ರಪಂಚಕ್ಕೆ. 193 ದೇಶದಲ್ಲಿ ಅವರು ಹುಟ್ಟದಬ್ಬ ಮಾಡ್ತಿದ್ದಾರೆ. ಅಂತ ಮಹನೀಯರೊಬ್ರು ಹುಟ್ಟುತ್ತಾರೆ ಅಂತ ಗೊತ್ತಿರಲಿಲ್ವ ಮಂಟೇಸ್ವಾಮಿಗೆ? ಅದನ್ನು ಹೇಳಿದ್ದಾರೆ, ಕಾಲಜ್ಞಾನದಲ್ಲಿ ಅದನ್ನು ಹೇಳಿದ್ದಾರೆ. ಏನ್ ಹೇಳಿದ್ದಾರೆ? ಉತ್ತರ ದೇಶದಿಂದ ಒಬ್ಬ ಹುಟ್ಟಿ ಬರ್ತಾನೆ, ಈ ದೇಶವನ್ನು ಕಟ್ಟಿ ಹಾಳನೇಳುವ ಸೂತ್ರ ಹೇಳುವ ಸರದಾರ. ಹೌದು, ಮುಂದೊಬ್ಬ ಬರ್ತಾನೆ, ಬಡವನ ಮನೆಯಲ್ಲಿ ಓದುವ ಮಗನುಟ್ಟಿ. ಬಡವನ ಮನೆಯಲ್ಲಿ ಓದುವ ಮಗನುಟ್ಟಿ ಜಗವೇ ಕೈ ಮುಗಿಯುವ ಕಾಲ ಬರ್ತದೆ ಕಲಿಯುಗದಲ್ಲಿ ಎದುರು ನನಗೆ ದೊಡ್ಡ. ಅದವರು ಅಂಬೇಡ್ಕರ್ ಅವರ ಬಗ್ಗೆ ಅವತ್ತೇ ಹೇಳಿದ್ದಾರೆ, ಅವ್ರ ಹೆಸರು ಹೇಳಿಲ್ಲ.
ಉತ್ತರ ದೇಶದಿಂದ ಒಬ್ಬ ಹುಟ್ಟಿ ಬರ್ತಾನೆ, ದೇಶವನ್ನು ಕಟ್ಟಿ ಹಾಳಲು ಸೂತ್ರ ಏನು ಹೇಳುವ ಸರದಾರ ಬರ್ತಾನೆ ಅಂತ ಹೇಳಿದ್ರು. ಅವನು ಬಂದ್ಮೇಲೆ ಏನಾಗತ್ತೆ ಅಂತ ಕೇಳ್ತಾರೆ. ಕೀಳು ಮೇಲಾಗ್ತದೆ, ಮೇಲು ಕೀಳಾಗ್ತದೆ. ಕೀಳು ಮೇಲಾಗತಾರೆ, ಮೇಲೆ ಕೀಳಾಗತಾರೆ. ಆಳೆಯಲ್ಲಿ ಉಣ್ಣವನು ಹರಾಣಕ್ಕೆ ಹೋಗ್ಬೇಕು, ಹರಾಣದಲ್ಲಿ ಉಣ್ಣವನು ಆಳೆಗೆ ಬರಬೇಕು. ಕಾರಕ್ಕೆಲ್ಲ ಸರ್ಕಾರ ಅನ್ನುವಂತಹದ್ದೊಂದು ಬರ್ತದೆ ನೋಡಿ, ಅವತ್ತೇ ಹೇಳ್ಬಿಟ್ಟಿದ್ದಾರೆ. ನಾವು ಇವತ್ತು ಸಂವಿಧಾನ ಇದೆ, ಅದರ ಅಡಿಯಲ್ಲಿ ನಾವೆಲ್ಲರೂ ಬದುಕ್ತಾ ಇದ್ದೀವಿ. ಆವತ್ತು ಕೂಡ ಯಾವ ಮಂಟೇಸ್ವಾಮಿ ಮಲೆಮಾದೇಶ್ವರರ ಹಾಕಿದಂತ ಒಂದು ಚೌಕಟ್ಟಿದೆಯಲ್ಲ, ಎಲ್ಲರನ್ನೂ ಒಗ್ಗೂಡಿಸಿದ್ರು ಆವತ್ತು. ಸಂವಿಧಾನ ಅದೇನೆ, ಸಂವಿಧಾನವೇ ಆ ಕಾಲದ ಸಂವಿಧಾನ. ಆ ಕಾಲದ ಸಂವಿಧಾನ. ಹಾಗೆ ಅವರು ಶಾಸನ ಮಾಡಕ್ ಹೋಗ್ಲಿಲ್ಲ, ಯಾಕಂದ್ರೆ ಅವತ್ತಿಲ್ಲ. ಮನೆ ಬೀದಿ ಕೇರಿಗೆ ಎಲ್ಲರನ್ನು ಒಗ್ಗೂಡಿಸಿ, ಈ ಒಗ್ಗೂಡ್ಸಕ್ ಹೋದಾಗ ಮಂಟೇಸ್ವಾಮಿಯನ್ನು ಹೊಡೆದಿದ್ದಾರೆ. ಊರೆಲ್ಲ ಅಟ್ಟಾಡ್ಸ್ಕೊಂಡು ಓಡಿಸಿದ್ದಾರೆ. ನಮ್ಮನ್ನೆಲ್ಲ ಸಮಾತ ಜೀತ ಮಾಡೋರ್ನ ನಮ್ಮ ಜೊತೆಗೆ ಸೇರಿಸ್ತಿದ್ದಾನಲ್ಲ. ನಾವು ಶ್ರೀಮಂತರು, ನಾವು ಮೇಲ್ಜಾತಿಯವರು, ನಮ್ಮನ್ನು ಅವನು ಒಟ್ಟಿಗೆ ಮಾಡ್ತಿದ್ದಾನಲ್ಲ ಅಂತೇಳಿ ಹೊಡೆದು ಓಡಿಸಿರೋ ದಿನಗಳು ಇದೆ ಮಂಟೇಸ್ವಾಮಿಗೆ. ಇಂಥ ಹೋರಾಟ ಮಾಡಿ ಅವರು ಈ ಪರಂಪರೆನ ಕಟ್ಟಿ ಮಡಗಿದ್ದಾರೆ. ಅಂದ್ರೆ ಎಲ್ಲೊಂದ್ ಕಡೆ ಈ ಪರಂಪರೆ ನಶಿಸಿ ಹೋಗ್ತಿದೆ ಅನ್ನೋ ಒಂದು ಹೆದರಿಕೆ ನಿಮಗಿಲ್ಲ, ಬಹಳ ಜೀವಂತವಾಗಿ ಉಳ್ಕೊಂಡು ಮುಂದುವರಿತಿದೆ ಅಂತ ನೀವು ಹೇಳ್ತೀರಿ. ಈಗ ನೋಡಿ, ಆವತ್ತು ಕಡಿಮೆ ಜನಸಂಖ್ಯೆ ಇತ್ತು. ನಮ್ಮ ತೊಂಬರಿಯವರು ಸಿಕ್ಕಾಪಟ್ಟೆ ಕಾಣ್ತಾ ಇದ್ರು. ಎಲ್ಲಿ ನೋಡಿದ್ರೆ ಅಲ್ಲಿ ಕಂಸಾಳೆ, ತೊಂಬರಿ, ಇವರೆಲ್ಲ ಸೋಬಾನೆ, ಹೆಂಗಸರು ಅವರೆಲ್ಲ ಕಾಣ್ತಿದ್ರು. ಇವತ್ತು ಜನ ಜಾಸ್ತಿ ಆದಾಗ ಮಧ್ಯದಲ್ಲಿ ಎಲ್ಲೋ ಒಂದೊಂದ್ ಕಡೆ ಕಾಣ್ತಾ ಇದ್ದಾರೆ. ಅದನ್ನ ಕಡಿಮೆ ಅಂತ ಹೇಳಕ್ಕಾಗಲ್ಲ. ಬಹಳ ನೀವು ನೋಡಿ, ನಾವು ಸಂವಿಧಾನ ಇವತ್ತಿಂದು, ಈ ಪರಂಪರೆ ಅವತ್ತಿಂದು ಅಂತ ಅನ್ಕೊಳ್ತೀವಿ, ಆದ್ರೆ ನೀವ್ ಹೇಳಿದಾಗ ಅದೆಷ್ಟು ಚೆನ್ನಾಗಿ ಬೆಸ್ತ್ಕೊಂಡಿದೆ ಅಲ್ವಾ? ಇಂಥದನ್ನೆಲ್ಲ ನೋಡೇನೆ ಮಾಡಿರ್ಬೋದೇನೋ. ಇರ್ಬೋದು. ಒಂದೊಂದು ದಿಕ್ಕಿನಲ್ಲಿ ಒಬ್ಬೊಬ್ಬ ಸಂತರಿದ್ರು. ಬಸವಣ್ಣವರಿದ್ರು, ಭಗವಾನ್ ಬುದ್ಧರಿದ್ರು, ಮಾದೇಶ್ವರ ಇದ್ರು, ಮಂಟೇಸ್ವಾಮಿ ಇದ್ರು. ಇಂಥ ಸಂತರು ತುಂಬಾ ಜನ ಇದ್ರು. ಇವರೆಲ್ಲ ಗುರಿ ಏನು? ಮನುಷ್ಯರಾಗಿ ಬದುಕರು ಅನ್ನೋದೇ. ಇದು ಸರ್ಕಾರದಲ್ಲಿ ಶಾಸನವಾಗಿ ಬತ್ತು, ಸಂವಿಧಾನವಾಗಿ ಬತ್ತು, ಎಲ್ಲರೂ ಸಮನಾಗಿ ಬದುಕಿ. ನೀವು ಇದನ್ನ ಮುಂದುವರಿಸ್ಕೊಂಡು ಹೋಗ್ತಿದ್ದೀರಲ್ಲ, ಬಹುಶಃ ಇದು ಈ ಪರಂಪರೆ ಉಳಿಯೋದಕ್ಕೆ, ಮುಂದುವರಿಯೋದಕ್ಕೆ ನಿಮ್ಮ ಕೊಡುಗೆ ಬಹಳ ದೊಡ್ಡದು ಅಂತ ಅನ್ಸುತ್ತೆ. ಹಾಗಾಗಿ ಇಷ್ಟೊತ್ತು ಕೂತು ಮಾತಾಡಿದ್ರಲ್ಲ ನಮ್ಮ ಜೊತೆಗೆ, ಬಹಳ ಧನ್ಯವಾದಗಳು. ಮಂಟೇಸ್ವಾಮಿ ಅವರ ಮಹಾಕಾವ್ಯ ಹಾಗೆ ನೀಲಗಾರರು, ಇವರೆಲ್ಲರ ಬಗ್ಗೆ ತಿಳ್ಕೊಳ್ತಾ ನಮ್ಮ ಹಿಂದಿನ ಜನರು ಹೇಗೆ ಜೀವನ ನಡೆಸ್ತಾ ಇದ್ರು, ಅವರ ಆಲೋಚನೆಗಳು ಹೇಗಿತ್ತು, ಇವೆಲ್ಲದರ ಬಗ್ಗೆ ನಮಗೆ ಅರಿವಾಗುತ್ತೆ. ಹಾಗೆ ಅದು ಇವತ್ತಿಗೂ ಎಷ್ಟು ಪ್ರಸ್ತುತ ಅನ್ನೋದು ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಗೊತ್ತಾಗುತ್ತೆ. ಕಾರ್ಯಕ್ರಮ ಹೇಗನ್ಸ್ತು? ಹಾಗೆ ನೀವು ರಾತ್ರಿ ಪೂರ್ತಿ ಕೂತ್ಕೊಂಡು ಈ ಮಂಟೇಸ್ವಾಮಿ ಮಹಾಕಾವ್ಯವನ್ನ ಯಾವತ್ತಾದ್ರೂ ಕೇಳಿದ್ದಾದ್ರೆ ಕಮೆಂಟ್ನಲ್ಲಿ ಖಂಡಿತ ಬರೀರಿ. ಹಾಗೇನೆ ನಮ್ಮ 100ಕ್ಕೆ 100 ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ನಮಸ್ಕಾರ. ಆದಿ ಒಳಗಲ ಜ್ಯೋತಿ, ಬೀದಿ ಒಳಗಲ ಜ್ಯೋತಿ, ಅರಮನೆಯ ಜ್ಯೋತಿ, ಗುರುಮನೆಯ ಜ್ಯೋತಿ, ಬಡವಾರ ಮನೆಗೂ ಜ್ಯೋತಿ, ಮನೆಗೂ ಜ್ಯೋತಿ, ಎತ್ತ ಮನೆಗೂ ಜ್ಯೋತಿ, ಸತ್ತವರ ಮನೆಗೂ ಜ್ಯೋತಿ. ತಿಪ್ಪೆ ಮ್ಯಾಲೆ ಮಡಗಿದರೆ ಭಿನ್ನ ಭೇದವಿಲ್ಲದೆ ಉರಿವ ಪರಂಜ್ಯೋತಿ. ಲಿಂಗಯ್ಯ ನೀವೇ ಬನ್ನಿ,